ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಮೇಕರ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಬ್ಲೌಸ್ ಕಟ್ಟಿಂಗ್ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಕಸ್ಟಮರು ನಮಗೆ ಈ ಥರ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ. ಅಳತೆ ಬ್ಲೌಸ್ ಪೀಸು ಮತ್ತು ಪಿಂಕ್ ಕಲರ್ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಲೈನಿಂಗ್ ತೊಗೊಂಡು ಬಂದಿಲ್ಲ. ನಾನು ಲೈನಿಂಗಲ್ಲೇ ಕಟ್ಟಿಂಗ್ ಮಾಡ್ತೀನಿ. ನಾನು ಕಟ್ಟಿಂಗ್ ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. ನಮ್ಮ ಸ್ಕೇಲು, ಹಾರ್ಮೋಲ್ ಸ್ಕೇಲು, ಕತ್ರಿ, ಟೇಪು, ಆಮೇಲೆ ಮಾರ್ಕಿಂಗ್ ಚಾಕು ಇಷ್ಟು ಬೇಕು ನಾನು ಕಟ್ಟಿಂಗ್ ಮಾಡಬೇಕಾದ್ರೆ. ಮುಖ್ಯವಾಗಿ ಕಟ್ಟಿಂಗ್ ಮಾಡಬೇಕಾದ್ರೆ ಇಷ್ಟು ಐಟಮ್ ಇದ್ರೇ ಕಟ್ಟಿಂಗ್ ಮಾಡೋಕ್ಕೆ ಆಗೋದು. ನೋಡಿ, ನಾನೀಗ ಲೈನಿಂಗು ಪಿಂಕ್ ಕಲರ್ ಲೈನಿಂಗ್ ತೊಗೊಂಡಿದ್ದೀನಿ. ಲೈನಿಂಗ್ ತೊಗೊಂಡು ಫೋಲ್ಡಿಂಗ್ ಇರೋದನ್ನು ನಾನು ಈ ಕಡೆ ಹಾಕ್ಕೊಳ್ತೀನಿ, ಓಪನ್ ಕಾಣಿಸೋದನ್ನು ನಾನು ಆ ಕಡೆ ಹಾಕ್ಕೊಳ್ತೀನಿ. ನಾನೀಗ ಬ್ಯಾಕ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ. ನಾನು ಇವಾಗ ಮಾರ್ಕ್ ಮಾಡಿಕೊಂಡು ಅಳತೆ ಬ್ಲೌಸ್ ಪೀಸ್ ತೊಗೊಳ್ತೀನಿ. ಅಳತೆ ಬ್ಲೌಸ್ ಪೀಸ್ ಅಂದರೆ ಇದು ನಾನೇ ಹೊಲಿದಿರೋ ಬ್ಲೌಸ್ ಪೀಸ್. ಇದು ಈಗ ರೀಸೆಂಟಾಗಿ ಹೊಲಿದಿದ್ದೀನಿ ಬ್ಲೌಸ್ ಪೀಸ್. ಇದು ಅದನ್ನೇ ಮೆಜರ್ಮೆಂಟ್ಗೆ ತೊಗೊಂಡು ಬಂದು ಕೊಟ್ಟಿದ್ದಾರೆ ನನಗೆ. ನೋಡಿ, ಇದು ಲೆಂತ್ ಬಂದು 14 ಇಂಚಿದೆ. ಇದು 14 ಇಂಚಿಗೆ ನಾನು 1 ಇಂಚ್ ತೊಗೊಳ್ತೀನಿ. ಕೆಳಗಡೆ ಅರ್ಧ ಇಂಚು ಫೋಲ್ಡಿಂಗ್ ಹೋಗುತ್ತೆ, ಮೇಲ್ಗಡೆ ಶೋಲ್ಡರು ಅರ್ಧ ಇಂಚು ಫೋಲ್ಡಿಂಗ್ ಹೋಗುತ್ತೆ. ತೊಗೊಂಡು ನೋಡಿ ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡ್ಕೊಂಡು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ನಾನು ಅರ್ಧ ಇಂಚು ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಮಾರ್ಕ್ ಮಾಡ್ಕೊಂಡಿದ್ದು ಆಯಿತು. ನಾನು ನಾರ್ಮಲಾಗಿ 2 ಇಂಚ್ ತೊಗೊಳ್ತೀನಿ. 38 ಸೈಜ್ ಇರೋವರೆಗೂ 38-40 ಗಂಟನೂ ನಾನು 2 ಇಂಚ್ ತೊಗೊಳ್ತೀನಿ. ಅದು ನೆಕ್ಕಿನ ಅಗಲದ 2 ಇಂಚ್ ತೊಗೊಳ್ತೀನಿ. 40 ಮೇಲೆ ಇರೋರ್ಗಾದರೆ 2.25 ತೊಗೊಳ್ತೀನಿ ಅಷ್ಟೇ. ನಾನು ನೋಡ್ಕೊಳ್ತಾ ಇದ್ದೀನಿ. ಇದು 2.25 ಬರ್ತಾ ಇದೆ. 2.25ಗೆ ಅರ್ಧ ಇಂಚ್ ಸೇರಿಸಿ 3.25 ತೊಗೊಳ್ತಾ ಇದ್ದೀನಿ. ನಾನು 3.25 ತೊಗೊಳ್ತಾ ಇದ್ದೀನಿ. ನಾನು ಇವಾಗ ಇದನ್ನು ಅಳತೆ ಬ್ಲೌಸ್ ಪೀಸ್ನ ಫೋಲ್ಡಿಂಗ್ ಮಾಡ್ಕೊಳ್ತೀನಿ. ನಾನು 4 ಭಾಗ ಫೋಲ್ಡಿಂಗ್ ಮಾಡಿಕೊಂಡು ಸೊಂಟ ಸುತ್ತಳತೆಯನ್ನು ಮೆಜರ್ಮೆಂಟ್ ಮಾಡ್ಕೊಳ್ತೀನಿ. ನಾನು ಕರೆಕ್ಟಾಗಿ ಅದು ಅಳತೆ ಬ್ಲೌಸು ಎಲ್ಲಿ ಗಂಟಲಿರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ತೀನಿ. ಆಮೇಲೆ ಹಿಂದೆಗಡೆ ಒಂದು ಡಾಟ್ ಬರುತ್ತೆ, ಆ ಡಾಟಿಗೆ 1 ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ. ಮತ್ತು ಸ್ಟಿಚಿಂಗ್ಗೆ 2 ಇಂಚು ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ನಾನು ಹಾರ್ಮೋಲನ್ನ ನಾನು ಅಲ್ಲೇ ಮಾರ್ಕ್ ಮಾಡ್ಕೊಂಡೆ. ನಾನು ಹಿಂಗೆ ಮಾರ್ಕ್ ಮಾಡ್ಕೊಳ್ತೀನಿ. ನಾನು ಇದು ನಮಗಷ್ಟು ಗೊತ್ತಾಗಲಿ ಅಂದರೆ 5.25 ಇಂಚ್ ಮಾರ್ಕ್ ಮಾಡ್ಕೊಳ್ಬೋದು ಅಷ್ಟೇ. ಇದು 5.25 ಬರುತ್ತೆ. ಇದು ಒಂದು 5.25 ಬರುತ್ತೆ. ಇದು ಅಂದರೆ 1/4 ಇಂಚು ಹೆಚ್ಚು ಬರುತ್ತೆ. ಪರವಾಗಿಲ್ಲ, ಇದೇನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಮಗೆ 5.25 ಆದರೆ ಇದರಲ್ಲಿ ಶೋಲ್ಡರು ಜಾರೋದು ಮತ್ತು ನೆಕ್ಕು ಅಗಲಾಗೋದು ಆ ಥರ ಆಗಿಬಿಡುತ್ತೆ. ನಾನು ನೋಡಿ ಹಾರ್ಮೋಲ್ ಸ್ಕೇಲ್ ತೊಗೊಂಡಿದ್ದೀನಿ. ನಾನು ಹಾರ್ಮೋಲ್ ಸ್ಕೇಲ್ ತೊಗೊಂಡಿದ್ದರೆ ನೆಕ್ಕು ಶೇಪು ಕ್ಲೀನಾಗಿ ಬರ್ತವೆ. ಇವು ತುಂಬ ಈಸಿ ಆಗುತ್ತೆ ನಮಗೆ ಕಟ್ಟಿಂಗ್ ಮಾಡಬೇಕಾದ್ರೆ ಕೆಲಸಗಳು ಇರೋದ್ರಲ್ಲಿ. ನೋಡಿ, ಇದು ಹಾರ್ಮೋಲೆಲ್ಲ ಮಾರ್ಕಿಂಗ್ ಆಯಿತು. ಇವಾಗ ಇದು ಎದೆ ಸುತ್ತಳತೆ ಎಷ್ಟು ಅಂತ ನೋಡ್ಕೊಳ್ತೀನಿ ನಾನು. ಎದೆ ಸುತ್ತಳತೆ ಅವರಿಗೆ 10 ಇದೆ ಅನಿಸುತ್ತೆ. 10-10.25 ಏನೋ ಇದೆ. 10.25 ಇದೆ. ಇದು 10.25 ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಅದೇ ಇದು ಸೈಡು ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ, ಅದಕ್ಕೆ ಮಾರ್ಕ್ ಮಾಡಿಕೊಂಡು 2 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ನಾನು. ನಾರ್ಮಲ್ ಅಂದರೆ 1.25 ಇಂಚು. ನನಗೆ ಬಟ್ಟೆ ಸ್ವಲ್ಪ ಜಾಸ್ತಿನೇ ಬೇಕು ಅಂತ ಹೇಳಿರೋದ್ರಿಂದ 2 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ತೀನಿ ನಾನು. ನೋಡಿ, ಇದು ಬ್ಯಾಕ್ ಆಯಿತು. ಇವಾಗ ನಾನು ಹಾರ್ಮೋಲ್ ಮಾರ್ಕ್ ನೋಡ್ಕೊಳ್ತೀನಿ. ಕರೆಕ್ಟ್ ಇದೆಯಾ, ಏನೋ ಜಾಸ್ತಿ ಇದೆಯಾ, ಕಮ್ಮಿ ಇದೆಯಾ ಅಂತ ನೋಡ್ಕೊಳ್ತೀನಿ ನಾನು. ಇದು ಹಾರ್ಮೋಲು 8.25 ಏನೋ ಬರುತ್ತೆ. ಇದನ್ನು ಅಲ್ಲೂ ಮೆಜರ್ಮೆಂಟ್ ಮಾಡ್ತೀನಿ ನಾನು. ಇದೇ ಫೈನಲ್ ಮೆಜರ್ಮೆಂಟ್ ಮಾಡ್ಕೊಳ್ಬೇಕು. ಯಾಕಂದರೆ ಹಾರ್ಮೋಲಲ್ಲಿ ಲೂಸು ಟೈಟು ಕಾಣಿಸೋದ್ರಿಂದ ಇದು 8ಗೆ 1-2 ಪಾಯಿಂಟ್ ಕಡಿಮೆ ಏನೋ ಇದೆ. ಇದು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅದೇನಿಲ್ಲ, 1 ಪಾಯಿಂಟ್ 2 ಪಾಯಿಂಟ್ ಇದ್ರೂ. ಇದು ಪರ್ಫೆಕ್ಟಾಗಿ ಬಂದಿದೆ. ಇದು ಪರ್ಫೆಕ್ಟಾಗಿ ಬಂದರೆ ನಾನು ಬ್ಯಾಕು ಲೆಂತ್ ನೆಕ್ ಡೀಪ್ ಎಷ್ಟು ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಈ ಕಡೆ ಮೇಲಿಂದ 2 ಇಂಚು ಬರುತ್ತೆ, ಕೆಳಗಡೆ 2 ಇಂಚು 2.25 ಬರುತ್ತೆ. ಯಾಕಂದರೆ ಅಗಲ ಡೌನಲ್ಲಿ ಬೇಕು. ಇದು ಮೇಲುಗಡೆ ಅಗಲ ಸ್ವಲ್ಪ ಕಮ್ಮಿ ಇರುತ್ತೆ, ಕೆಳಗಡೆ ಅಗಲ ಬರಬೇಕು ಸ್ವಲ್ಪ ಶೇಪ್. ಇಲ್ಲಾಂದರೆ ಅಲ್ಲೂ ಚಿಕ್ಕದು ಬಂತು ಅಂದರೆ ನೆಕ್ಕು ಚಿಕ್ಕದು ಕಾಣಿಸುತ್ತೆ. ಇದು ನೋಡಿ, ಇದು ಬ್ಯಾಕು ಎಲ್ಲ ಮಾರ್ಕಿಂಗ್ ಎಲ್ಲ ಆಯಿತು. ಇವಾಗ ನೋಡಿ, ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮಾಡೋದು ಕಟ್ಟಿಂಗ್ ಈ ಥರನೇ ಮಾಡೋದು ಎಲ್ಲ ಬ್ಲೌಸುಗಳಿಗೂ. ಅಂದರೆ ಪ್ರಿನ್ಸಸ್ ಕಟ್ಟಾದರೆ ಅದು ಬೇರೆ ಕಟ್ಟಿಂಗ್ ಬರುತ್ತೆ, ಕಟೋರಿ ಆದರೆ ಅದು ಬೇರೆ ಕಟ್ಟಿಂಗ್ ಬರುತ್ತೆ, ಮತ್ತು ಬೋಟ್ ನೆಕ್ ಆದರೆ ಬೇರೆ ಕಟ್ಟಿಂಗ್ ಬರುತ್ತೆ. ಇದು ನಾರ್ಮಲ್ ಬ್ಲೌಸು, ಲೈನಿಂಗ್ ಬ್ಲೌಸ್ದು ಕಟ್ಟಿಂಗ್ ನಾನು ತೋರಿಸ್ತಾ ಇರೋದು. ನಾನು ಬ್ಲೌಸ್ ಪೀಸಲ್ಲೇ ಕಟ್ಟಿಂಗ್ ಮಾಡ್ಕೊಳ್ಳಲ್ಲ ನಾನು.
ನಾನು ಫಸ್ಟು ಲೈನಿಂಗಲ್ಲೇ ಕಟ್ಟಿಂಗ್ ಮಾಡ್ಕೊತೀನಿ. ಅದು ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಬೇರೆ ಲೈನಿಂಗ್ ತಂದು ಹಾಕ್ಬೋದು. ಬ್ಲೌಸ್ ಪೀಸಲ್ಲಿ ನಾನು ಡೈರೆಕ್ಟಾಗಿ ಕಟ್ಟಿಂಗ್ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಒಂದೊಂದು ಬಟ್ಟೆ ಜಾರುತ್ತೆ, ಒಂದೊಂದು ಬಟ್ಟೆ ಕಾಟನ್ ಬಟ್ಟೆಗಳಾದರೆ ಕ್ಲೀನಾಗಿ ಮಾಡ್ಬೋದು. ಆದರೆ ನಾನು ಯಾವುದೇ ಬಟ್ಟೆ ತೊಗೊಂಡ್ರು ನಾನು ಲೈನಿಂಗ್ ಬಟ್ಟೆಯಲ್ಲೇ ಫಸ್ಟು ಕಟ್ಟಿಂಗ್ ಮಾಡ್ಕೊಳ್ತೀನಿ ನಾನು, ಆಮೇಲೆ ಇದನ್ನೆಲ್ಲ ಕಟ್ಟಿಂಗ್ ಮಾಡೋದು. ನೋಡಿ ಈಗ ನಾನು ಫ್ರಂಟಿನ ಡಾಟ್ ಪ್ಯಾಂಟುಗಳನ್ನ ಕರೆಕ್ಟಾಗಿ ಇಟ್ಕೊಂಡು ಮೆಜರ್ಮೆಂಟ್ ಮಾಡ್ಕೊಳ್ತೀನಿ. ಇದು 15 ಇದೆ ಅನಿಸುತ್ತೆ, 15 ಇದೆ ಇದು. ಅದಕ್ಕೆ ನಾನು 2 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ. 2 ಇಂಚ್ ಅಂದರೆ ಯಾಕಪ್ಪ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ಅಂತಂದರೆ, ಶೋಲ್ಡರ್ಗೆ ಅರ್ಧ ಇಂಚ್ ಬೇಕಾಗ್ತದೆ, ಮತ್ತು ಪಟ್ಟಿ ಹತ್ರನೂ ಕೆಳಗಡೆ ಅರ್ಧ ಇಂಚು, ಮೇಲ್ಗಡೆ ಅರ್ಧ ಇಂಚ್ ಬೇಕಾಗ್ತದೆ. ಒಂದು ಮುಕ್ಕಾಲು ಹತ್ರ ಬೇಕಾಗ್ತದೆ. ಅದಕ್ಕೆ ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ನಾನು. 1/4 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಏನೂ ಆಗೋಲ್ಲ. ಅರ್ಧ ಇಂಚು ಮೇಲೆ ಹೋದ್ರೇ ಸ್ವಲ್ಪ ಪ್ರಾಬ್ಲಮ್ಗಳಾಗ್ತವೆ. ಅಂದರೆ ಚೆಸ್ಟ್ ದಪ್ಪ ಅಂದರೆ ಉದ್ದ ಬರೋದು, ಆ ಥರ ಪ್ರಾಬ್ಲಮ್ ಆಗ್ತದೆ. ನಾನು ಬ್ಯಾಕ್ ಕಟ್ಟಿಂಗ್ ಮಾಡಿದ್ದೀನಿ ಲೈನಿಂಗ್ ಪೀಸ್ನ, ಅದನ್ನೇ ಫ್ರಂಟಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಫ್ರಂಟ್ ಡೀಪ್ ನೋಡು, ಶೋಲ್ಡರ್ ನೋಡು ಅದೆಲ್ಲ ಆಗೋದ್ರಿಂದ ಇದು ಈಸಿ ನಮಗೆ. ಸ್ವಲ್ಪ ಬ್ಯಾಕ್ ಕರೆಕ್ಟಾಗಿ ಕಟ್ ಮಾಡಿರ್ತೀರಲ್ವ, ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ತೀರಿ. ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಹತ್ರ ಮಾತ್ರ ಸ್ವಲ್ಪ ಶೇಪ್ ತೊಗೊಳ್ಬೇಕು. ಅಂದರೆ ಡಾಟ್ ಹಿಡಿತೀರಲ್ವ ಅಲ್ಲಿ, ಅದಕ್ಕೆ ಒಂದು ಸ್ವಲ್ಪ ಶೇಪ್ ತೊಗೊಳ್ಬೇಕಿದು. ನೋಡಿ ನಾನು ತೊಗೊಳ್ತಾ ಇದ್ದೀನಿ ಒಂದು ಅರ್ಧ ಇಂಚಿಗೆ. ಏನೆಂದರೆ ಕಂಕಲನ್ನ ಹತ್ರ ಮಾತ್ರ ಒಂದು ಶೇಪ್ ತೊಗೊಳ್ಬೇಕು ಅಷ್ಟೇ. ಇದು ನಾನೀಗ ಫ್ರಂಟು ನೆಕ್ ಡೀಪ್ ಎಷ್ಟಿದೆ ಇದೇ ಥರನೇ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋದು ನಾನು. ಯಾಕಂದರೆ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ಗೆ ಅಂತ ಮಾಡಿರ್ತೀನಿ ನಾನು. ಈಗ ನೋಡಿ ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಸಾಕು. ಶೋಲ್ಡರ್ಗೆ ಅರ್ಧ ಇಂಚ್ ನಾವು ಮೊದಲೇ ಮಾರ್ಕ್ ಮಾಡ್ಕೊಳ್ತೀರಿ. ಆಮೇಲೆ ಕೆಳಗಡೆ ಬೆಲ್ಟ್ ಪಟ್ಟಿ ಎಷ್ಟಿದೆ ಅಂತ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಅದಕ್ಕೆ 1.5 ಇಂಚ್ ಸೇರಿಸ್ಬೇಕಾಗ್ತದೆ, 1.5 1/4 ಸೇರಿಸ್ಬೇಕಾಗ್ತದೆ. ಅದನ್ನು ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಮಾರ್ಕ್ ಮಾಡಿಕೊಂಡು ತಿರ್ಗಾ ನನಗೆ ಯಾಕೋ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಇದು ಮೇನ್ ಡಾಟ್ ಪಾಯಿಂಟ್ ನೋಡ್ತಾ ಇದ್ದೀನಿ ನಾನು. ಅದು 10.5, ಆಮೇಲೆ 13, ಆಮೇಲೆ 15 ಬರ್ತದೆ. ಅದಕ್ಕೆ ಇವಾಗ ಮೇನ್ ಡಾಟ್ ಪಾಯಿಂಟು 10.5ರಿಂದ ಶೋಲ್ಡರು ಸೇರಿ 11 ಇಂಚು ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಮಾರ್ಕ್ ಮಾಡಿಕೊಂಡು ನಾನು ಸ್ಕೇಲಲ್ಲಿ ಲೈನ್ ಹಾಕ್ಕೊಳ್ತೀನಿ ನಾನು. ಈ ಸ್ಕೇಲಲ್ಲಿ ಲೈನ್ ಹಾಕ್ಕೊಳ್ಳೋದ್ರಿಂದ ಕರೆಕ್ಟಾಗಿ ನಮಗೆ ಮೆಜರ್ಮೆಂಟ್ ಬರುತ್ತೆ. ಇದು ನೋಡ್ತಿರೋ ನಾನು ಒಂದ್ಸತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 10.5 ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಮತ್ತು ಬೆಲ್ಟ್ ಪಟ್ಟಿ ಎಂಡಿದೆಯಲ್ಲೋ ಅಲ್ಲೂ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ನಾನು. ನೋಡಿ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದೇ ಥರ ಕಟ್ಟಿಂಗ್ ಮಾಡೋದಾ, ನೀವು ಯಾವ ಥರ ಕಟ್ಟಿಂಗ್ ಮಾಡ್ತೀರಾ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇವಾಗ ಮೇನ್ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ ಇವಾಗ ಕರೆಕ್ಟಾಗಿ ಅದು ಎಷ್ಟಿದೆ ಅಂತ. ಅದು 10 ಇದೆ ಅನಿಸುತ್ತೆ, 10 ಇದೆ. 10 ಮತ್ತು ಶೋಲ್ಡರ್ಗೆ ಅರ್ಧ ಇಂಚು ಅದು ನೋಡಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅದು ಒಂದು 1/4 ಇಂಚೇನೋ ಜಾಸ್ತಿ ಕಮ್ಮಿ ಬಂದುಬಿಟ್ಟಿತ್ತು. ಅದಕ್ಕೆ ಇನ್ನೊಂದ್ಸತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಬೆಲ್ಟ್ ಇದು ಫ್ರಂಟು ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ತೀನಿ. ಅದು ಪಟ್ಟಿಗೆ ಎಲ್ಲಿ ಗಂಟು ರೇಟ್ ಮಾಡಿದ್ದಾರೆ ಅಂತ. ಇದು 4.25 ಇದೆ, ಮತ್ತು ಅದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಕ್ಲೀನಾಗಿ ಇಟ್ಕೊಂಡು ನೋಡ್ತೀನಿ ನೋಡಿ ಇವಾಗ ಇನ್ನೊಂದ್ಸತಿ ಕರೆಕ್ಟಾಗಿ ಅದು ಅಲ್ಲಿಗೆ ಬಂದಿದೆ. ಅಲ್ಲಿಂದ ಅಲ್ಲಿಗೆ 1.5 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿದೆಯಾ ಅಂತ ನೋಡ್ತೀನಿ ನಾನು. ಕರೆಕ್ಟಾಗಿದೆ ನೋಡ್ಬಿಟ್ಟು ತಿರ್ಗಾ ಒಂದು ಲೈನ್ನ ಕರೆಕ್ಟಾಗಿ ಹಾಕೋದು. ಒಂಚೂರು ಸ್ವಲ್ಪ ಮಾರ್ಕಿಂಗ್ ಕಾಣಿಸ್ತಾ ಇರಲಿಲ್ಲ ಅಂದ್ಬಿಟ್ಟು ಅದಕ್ಕೆ ಇನ್ನೊಂದು ಲೈನ್ ಹಾಕಿದ್ದೀನಿ ಅದರಲ್ಲಿ. ಆಮೇಲೆ ಇದು ಡಾಟ್ ಪಾಯಿಂಟು ಕೆಳಗಡೆ ಎಷ್ಟು ಹಿಡಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಇದು 3 ಇಂಚ್ ಹಿಡಿದ್ದಾರೆ. ನಾನು 3.25 ತೊಗೊಳ್ತೀನಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಉಕ್ಸು ಐಗೆ ಬಟ್ಟೆ ಅರ್ಧ 1/4 ಇಂಚ್ ಬೇಕಾಗ್ತದೆ. ಅದಕ್ಕೆ ಅದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ. ಇದು ನೋಡಿ ಒಳಗಡೆ ಎಷ್ಟು ಫೋಲ್ಡಿಂಗ್ ಮಾಡಿದ್ದಾರೆ ಅಂತ ಮಾರ್ಕ್ ಮಾಡ್ಕೊಳ್ತೀನಿ. ಇವೆಲ್ಲ ತುಂಬ ಮುಖ್ಯ ಇವು ಬ್ಲೌಸ್ಗಳಲ್ಲಿ. ನಾವೇನಾದರೂ ಅವರು ಇವಾಗ 2 ಇಂಚ್ ಇದೆ, 2.5 ಇಲ್ಲ 1.5 ಏನಾದರೂ ಆದರೆ ಚೆಸ್ಟು ಚಿಕ್ಕದು ಬಂದುಬಿಡುತ್ತೆ ಅವರಿಗೆ, ಮತ್ತು ಚೆಸ್ಟು ಆಗಲ್ಲ ಅವರಿಗೆ. ಅದನ್ನು ಇದೆಲ್ಲ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಇದು 4 ಇದೆ, 4.25 ತೊಗೊಳ್ತಾ ಇದ್ದೀನಿ ನಾನು. 4.25 ತೊಗೊಂಡು ನೋಡ್ತಾ ಇದ್ದೀನಿ ಇವಾಗ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ. ಇದು ನಮ್ಮದು ಲೈನಿಂಗಲ್ಲೇ ಮೇನ್ ಇರೋದ್ರಿಂದ ಕರೆಕ್ಟಾಗಿ ನಾವು ಮೆಜರ್ಮೆಂಟ್ ಮಾಡಿಕೊಂಡು ನೋಡಬೇಕಾಗ್ತದೆ. ಇದು 2ನೇದು ಡಾಟ್ ಪಾಯಿಂಟ್ ನೋಡ್ತಾ ಇದ್ದೀನಿ, ಅದು ಲೆಂತ್ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ ನಾನು. ಲೆಂತ್ ಇದೆ ನೋಡ್ಬಿಟ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ 4 ಗ್ಯಾಪ್ಗಳಿಗೆ ಏನಂದರೆ ಮಿನಿಮಮ್ ಒಂದು 2 ಇಂಚು 2.5 ಇಂಚು ಡಿಫ್ರೆನ್ಸ್ ಇರಬೇಕು ಇದು ಶೇಪಿಗೆ. ಅವಾಗ ಬಂದಾಗ ತುಂಬ ಚೆನ್ನಾಗಿ ಬರ್ತದೆ ಇದು. ನೋಡಿ ಇವಾಗ ನಾನು ಸೈಡ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ.
ಸೈಡು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಅಟ್ಯಾಚಿಂಗಿಗೆ 1 ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ. ಆಮೇಲೆ ಡಾಟ್ ಕಿಟ್ ಹಿಡಿಬೇಕು, ಬಟ್ಟೆ ಜಾಸ್ತಿ ಇತ್ತು ಅಂದರೆ ಅದಕ್ಕೂ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ನೋಡಿ ಇದೆಲ್ಲ ಮಾರ್ಕಿಂಗ್ ಎಲ್ಲ ಆಯ್ತು. ಇವಾಗ ಪಟ್ಟಿ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ ನಾನು. ಪಟ್ಟಿ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ ನೋಡಿ. ಆಮೇಲೆ ಪಟ್ಟಿ ಕೆಳಗಡೆ ಬೆಲ್ಟ್ ಪಟ್ಟಿಗೆ ಬೇಕಲ್ವ ಮಾರ್ಕಿಂಗು, ಅದಕ್ಕೆ ಅದನ್ನು ಕ್ಲೀನಾಗಿ ಶೇಪ್ ತೊಗೊಳ್ತಾ ಇದ್ದೀನಿ ನಾನು. ಯಾವ ಥರ ತೊಗೊಳ್ಬೇಕು ನೋಡಿ, ಈ ಥರ ತೊಗೊಳ್ಬೇಕು. ಆಮೇಲೆ ಈ ಕಡೆ ಒಂದು ಸ್ವಲ್ಪ ಕ್ರಾಸಾಗೇ ಬರುತ್ತೆ ಅದು ಬೆಲ್ಟ್ ಪಟ್ಟಿ ಹತ್ರ ಎಂಡಿಂಗಲ್ಲಿ. ನೋಡಿ ಇದೆಲ್ಲ ಆಯಿತು. ಈಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗೆಲ್ಲ ಫಿನಿಶಿಂಗ್ ಆಯಿತು. ಈಗ ನಾನು ಸೈಡಲ್ಲೂ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಸೈಡಲ್ಲಿ ಬಟ್ಟೆ ಇಲ್ಲಿ 2 ಇಂಚ್ ಫೋಲ್ಡಿಂಗ್ ಆಗಿರೋದ್ರಿಂದ ಡಾಟಿಗೆ ಅದೊಂದು ಸ್ವಲ್ಪ ಶೇಪ್ ಬರುತ್ತೆ ಆ ಕಡೆ ಕ್ರಾಸಾಗಿ. ಮತ್ತು ನಾನು ಈ ಕಡೆ ಡಾಟಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2.5-3 ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಮತ್ತು ಇಲ್ಲೇ ನೋಡ್ಕೊಳ್ತೀನಿ 2.5 ಇಂಚು ಮತ್ತು ಇಲ್ಲ ಮಾರ್ಕ್ ಮಾಡಿಕೊಂಡು ಸೈಡಲ್ಲಿ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಆ ಕಡೆ ನೋಡಿ, ಆ ಕಡೆನೂ ಮಾರ್ಕ್ ಮಾಡ್ಕೊಳ್ತೀನಿ. ಆಯಿತು. ಇವಾಗೆಲ್ಲ ಸೆಂಟ್ರ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಫ್ರಂಟು ಫುಲ್ಲು ರೆಡಿ ಆಯಿತು. ಇದು ಫ್ರಂಟು ನೆಕ್ ಮಾತ್ರ ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನೆಲ್ಲ ಡಾಟುಗಳೆಲ್ಲ ಫಿನಿಶ್ ಆಗಿದೆ ನೋಡಿ. ಪಟ್ಟಿ ಎಷ್ಟಿದೆ ಅಂತ ನೋಡ್ಕೊಳ್ತಾ ಇದ್ದೀನಿ ನಾನು. ಇವಾಗ 3.5 ಇಂಚೇನೋ ಬರುತ್ತೆ ಇದು. 3.5 ಇಂಚಿಗೆ 1.5 ಇಂಚು ಸೇರಿಸಿ 4.5 ಇಂಚು ಬರುತ್ತೆ. ಇಲ್ಲಿ ನಾವು 3.5 ಇಂಚು ಹೊರಟಿದೆ. ಆಮೇಲೆ ಇದಕ್ಕೆ ಅರ್ಧ ಇಂಚು 4.5 ತೊಗೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ ನಾವು. ಇವಾಗ ಅಲ್ಲಿ ಪಟ್ಟಿ ಹತ್ರ ಅಲ್ಲಿ ಡಾಟ್ ಬರುತ್ತಲ್ಲ, ಅದೊಂದು ಸ್ವಲ್ಪ ರೌಂಡ್ ಶೇಪ್ ಬರಬೇಕು. ಅದು ಥರ ಬರುತ್ತೆ ಶೇಪು. ಇದೆಲ್ಲ ಆಯ್ತು. ಈಗ ಫ್ರಂಟ್ ನೆಕ್ಕನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ಆವಾಗಲೇ ಮಾರ್ಕ್ ಮಾಡ್ಕೊಂಡಿರಲಿಲ್ಲ, ಇವಾಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಾಕ್ಸ್ ಶೇಪ್ ಥರ ಲೈನ್ ಹಾಕ್ಕೊಳ್ತೀನಿ ಫಸ್ಟು. ಹಾಕ್ಕೊಂಡು ಆಮೇಲೆ ರೌಂಡ್ ಥರ ತೊಗೊಳ್ತೀನಿ ನಾನು. ಆಯಿತು. ಇವಾಗೆಲ್ಲ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಮಾರ್ಕಿಂಗ್ ಎಲ್ಲ ಆಗಿದೆ. ಫ್ರಂಟ್ ಆಗಿದೆ, ಬ್ಯಾಕ್ ಫುಲ್ ಕಟ್ಟಿಂಗ್ ಆಗಿದೆ. ಸೈಡ್ ಮಾತ್ರ ಸೈಡ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರಂಟು. ಇದು ತುಂಬ ಈಸಿ ಇದೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನು ಈ ಥರ ಕಟ್ಟಿಂಗ್ ಮಾಡ್ತೀನಿ. ನೀವು ಯಾವ ಥರ ಕಟ್ಟಿಂಗ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು. ನಾನು ಕಟ್ಟಿಂಗ್ ಮಾಡೋದು ನೋಡಿ ಈ ಥರ ಎಲ್ಲ ಬ್ಲೌಸು ಇದೇ ಥರನೇ ಕಟ್ಟಿಂಗ್ ಮಾಡೋದು. ಅಂದರೆ ಬೇರೆ ಬೇರೆ ಪ್ಯಾಟರ್ನ್ಸ್ ಎಲ್ಲ ಇದ್ದರೆ, ಅಂದರೆ ಪ್ರಿನ್ಸಸ್ ಕಟ್ಟು, ಆಮೇಲೆ ಕಟೋರಿ, ಆಮೇಲೆ ಬೋಟ್ ನೆಕ್ಕು, ಅವೆಲ್ಲ ಬೇರೆ ಬೇರೆ ಕಟ್ಟಿಂಗ್ ಬರುತ್ತೆ. ಅದು ಮುಂದಿನ ವೀಡಿಯೋಗಳಲ್ಲಿ ಹಾಕ್ತೀನಿ ನಾನು. ನೋಡಿ ಈಗ ಬೆಲ್ಟ್ ಪಟ್ಟಿ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ 4 ಡಾಟ್ ಪ್ಯಾಂಟೂ ನೋಡಿದ್ದು ಕಾಣಿಸ್ತಾ ಇದೆ ಕ್ಲೀನಾಗಿ. ಬ್ಲೂ ಕಲರಲ್ಲಿ ನಾನು ಮಾರ್ಕಿಂಗ್ ಮಾಡೋದ್ರಿಂದ ಎತ್ತಿ ಕಾಣಿಸ್ತಾ ಇದೆ ಇವಾಗ. ನೋಡಿ ಈಗ ರೆಡಿ ಆಯಿತು. ಫ್ರಂಟ್ ರೆಡಿ ಆಯಿತು. ಇವಾಗ ಫ್ರಂಟು ಬ್ಯಾಕು ರೆಡಿ ಆಯಿತು. ಇವಾಗ ಸ್ಲೀವ್ ಒಂದು ಕಟ್ಟಿಂಗ್ ಮಾಡಬೇಕು. ಕಟ್ಟಿಂಗ್ ಮಾಡ್ತೀನಿ ನೋಡಿ. ಇವಾಗ ಇದು ಮಿಕ್ಕಿರೋ ಪೀಸನ್ನು 2 ಫೋಲ್ಡಿಂಗ್ ಮಾಡ್ಕೊಳ್ತೀನಿ. ಅಂದರೆ 2 ಸ್ಲೀವ್ ಬರುತ್ತೆ. ಇದು 2 ಸ್ಲೀವ್ ಫೋಲ್ಡಿಂಗ್ ಮಾಡ್ಕೊಳ್ತೀನಿ. 2 ಸ್ಲೀವ್ ಮೆಜರ್ಮೆಂಟಿಗೆ. ಮತ್ತು ಅರ್ಧ ಇಂಚು ಫಸ್ಟು ಕಟ್ ಮಾಡ್ಕೊಳ್ಳೋಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ. ಆಮೇಲೆ ಅರ್ಧ ಇಂಚು ಅಟ್ಯಾಚಿಂಗಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ಮೆಜರ್ಮೆಂಟ್ ಬ್ಲೌಸ್ ತೊಗೊಳ್ತೀನಿ. ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ಇಟ್ಕೊಳ್ತೀನಿ ಆ ಪೀಸ್ ಮೇಲೆ. ಅಂದರೆ ಬ್ಯಾಕ್ ಕಡೆಯಿಂದ ಇಟ್ಕೊಳ್ತೀನಿ ನಾನು, ಫ್ರಂಟ್ ಕಡೆಯಿಂದ ಇಟ್ಕೊಳ್ಳಲ್ಲ. ಫ್ರಂಟ್ ಕಡೆಯಿಂದ ಇಟ್ಕೊಳ್ಳೋದು ಏನಂತಂದರೆ, ಅದನ್ನು ಫ್ರಂಟ್ ಸ್ವಲ್ಪ ಡೀಪ್ ಕಟ್ ಮಾಡಿರ್ತೀವಿ ಡೀಪನ್ನ ಸ್ವಲ್ಪ. ಇದು ಸ್ವಲ್ಪ ಬ್ಯಾಕ್ ಏನು ಕಟ್ ಮಾಡಿರಲ್ಲ ನಾವು, ಅದಕ್ಕೆ ಮಾರ್ಕ್ ಮಾಡ್ಕೊಳ್ಳೋದು. ಬ್ಯಾಕ್ ಕಡೆಯಿಂದನೇ ನಾವು ಯಾವುದೇ ಕಟಿಂಗ್ ಮಾಡಬೇಕಾದ್ರೂ, ಡ್ರೆಸ್ ಆಗಲಿ ಬ್ಲೌಸ್ ಆಗಲಿ ಯಾವುದೇ ಆದರೂ ಬ್ಯಾಕ್ ಕಡೆಯಿಂದನೇ ಕಟಿಂಗ್ ಮಾಡ್ಕೊಳ್ಬೇಕು. ನೋಡಿ ಕೆಳಗಡೆ ಅರ್ಧ ಇಂಚು ಕಟಿಂಗ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲುಗಡೆ ಅರ್ಧ ಇಂಚು ಕರೆಕ್ಟಾಗಿ ಮಾಡಿಕೊಂಡು ಅದಕ್ಕೊಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೊತೀನಿ. ಮತ್ತು ಸೈಡಲ್ಲಿ ಅಟ್ಯಾಚಿಂಗಿಗೆ ಎಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ. ಮತ್ತು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ. ನಾನು ಕಟಿಂಗ್ ಮಾಡೋದು ನೋಡಿ ಈ ಥರ ಇದೆ ಕಟಿಂಗು. ಇವಾಗ 2 ಇಂಚು ಸ್ಟಿಚಿಂಗ್ ಹಾಕಬೇಕಲ್ಲ, ಅದಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಶೇಪ್ ಕೊಡ್ತಾಯಿದ್ದೀನಿ. ಸ್ಲೀವ್ ನೆಕ್ಕು ಯಾವ ಥರ ಮಾಡೋದು ಅನ್ನೋದು ಶೇಪ್ ಕೊಡ್ತಾಯಿದ್ದೀನಿ. ಇವಾಗ ಶೇಪು ಕೊಟ್ಟೆ.
ಏನು ಅದು ಸ್ವಲ್ಪ ನೋಡಿಕೊಂಡು ಶೇಪ್ ಕೊಡ್ತಾಯಿದ್ದೀನಿ ನಾನದು ಈ ಥರ ಯಾವ ಥರ ಕೊಡಬೇಕು ಅನ್ನೋ ನೋಡಿಕೊಂಡು ಮಾಡ್ಕೊತಾಯಿದ್ದೀನಿ. ಆಯಿತು ಇದು ಇವಾಗ ಕೆಳಗಡೆ ಕಟ್ ಮಾಡ್ತಾಯಿದ್ದೀನಿ. ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡಿದ್ನಲ್ಲೋ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ. ಇವಾಗ ಸ್ಲೀವ್ದು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಶೇಪು ಆ ಥರ ಬರ್ತಾಯಿದೆ ನೋಡಿ, ಈ ಥರ ಬರುತ್ತೆ ಸ್ಲೀವ್ ಕಟ್ಟಿಂಗ್ ಮಾಡಬೇಕಾದ್ರೆ. ಸೈಡು ಕಟ್ ಮಾಡ್ತಾಯಿದ್ದೀನಿ ನಾನು ಇವಾಗ. ಇದು ಪಿಂಕ್ ಕಲರು ಬ್ಲೌಸ್ ಪೀಸು ಅಂದರೆ ಲೈನಿಂಗು ಅದೇ ಕಲರ್ ತೊಗೊಂಡಿರೋದ್ರಿಂದ ಕಟ್ಟಿಂಗ್ ಮಾಡುವಾಗ ವರ್ಕಿಂಗ್ ಮಾಡೋವಾಗೂ ಎತ್ತಿ ಕಾಣಿಸ್ತಾ ಇದೆ ಸ್ವಲ್ಪ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಯಾವ ಥರ ಕಟ್ಟಿಂಗ್ ಮಾಡಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಪರ್ಫೆಕ್ಟಾಗಿ ಹೊಲ್ದಾದ್ಮೇಲೆ ಪರ್ಫೆಕ್ಟಾಗಿ ಬರುತ್ತೋ ಇಲ್ವೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಸೆಂಟ್ರಿಗೆ ಸ್ಲೀವ್ ಅದು ಫ್ರಂಟು ಅಟ್ಯಾಚ್ ಮಾಡಬೇಕು ಅಂತ ನ್ಯಾಚ್ ಮಾಡ್ಕೊತೀನಿ. ಇದು ಸ್ಲೀವ್ ಸುತ್ತಳತೆಯೂ ಸೆಂಟ್ರಿಗೆ ನ್ಯಾಚ್ ಮಾಡ್ಕೊಳ್ತೀನಿ ನಾನು. ನೋಡಿ ಈಗ ಅದೆಲ್ಲ ಫಿನಿಶಿಂಗ್ ಆಯಿತು. ಇದು ಸ್ಲೀವು, ಇದು ಫ್ರಂಟು ಬೆಲ್ಟ್ ಪಟ್ಟಿ ಮತ್ತು ಬ್ಯಾಕನ್ನು ಹಾಕ್ತೀನಿ ನಾನು. ಯಾವ ಥರ ಕಟ್ಟಿಂಗ್ ಮಾಡಿದ್ದೀನಿ ಅಂತಲೂ ಹಾಕ್ತೀನಿ ನೋಡಿ. ಇವಾಗ ನಾನು ಮಾಡೋದು ಕಟ್ಟಿಂಗು ಈ ಥರ ಇರೋದು. ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ನಮಗೆ ಕಟ್ಟಿಂಗ್ ಮಾಡಿ ತೋರಿಸಿ ಅಂತ ಹೇಳಿದರು, ಅದಕ್ಕೆ ಕಟ್ಟಿಂಗ್ ಮಾಡಿ ತೋರಿಸ್ತಾಯಿದ್ದೀನಿ ಇವಾಗ. ನೋಡಿ ಇವಾಗ ಯಾವ ಥರ ಮಾಡಿದ್ದೀನಿ ಅಂತ. ಫ್ರಂಟು ಬ್ಯಾಕು ಸ್ಲೀವು ಎಲ್ಲ ಆಯಿತು ನೋಡಿ. ಈ ಥರ ಬಂದಿದೆ ಎಲ್ಲನೂ. ನಾನು ಮಾಡೋ ಕಟ್ಟಿಂಗು ಈ ಥರ ಇದೆ. ಅದೆಲ್ಲ ಆಯಿತು. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಿಮಗೆ ಯಾವ್ಯಾವ ಥರ ವೀಡಿಯೋ ಬೇಕು ಅಂತನಾದರೂ ಹೇಳಿ. ನಾನು ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ ಕಟ್ಟಿಂಗ್ ಎಲ್ಲ ಫುಲ್ಲು ಫಿನಿಶ್ ಆಗಿದೆ. ನಾನು ಈ ಥರ